ಗುಲಾಬಿ ಗಿಡಗಳಲ್ಲಿ ಹೂ ಬರೋದಕ್ಕೆ ಕೇವಲ ಫರ್ಟಿಲೈಸರ್ಗಳನ್ನು ಕೊಟ್ಟರಷ್ಟೇ ಸಾಕಾಗಲ್ಲ, ಕೆಲವೊಂದು ಕೇರ್ ಕೂಡ ಮಾಡಬೇಕಾಗತ್ತೆ. ಹಾಗೆ ಮಾಡಿದರೆ ಮಾತ್ರ ಗುಲಾಬಿ ಗಿಡಗಳಲ್ಲಿ ಚಿಗುರು ಮತ್ತು ಮೊಗ್ಗುಗಳೆಲ್ಲ ಬಂದು ಹೂವಾಗೋದಕ್ಕೆ ಸಹಾಯ ಆಗುತ್ತೆ. ಇಲ್ಲಾಂತಂದರೆ ಫರ್ಟಿಲೈಸರ್ ಅಷ್ಟೇ ಕೊಡ್ತಾಯಿದ್ರೆ ಖಂಡಿತ ಹೂ ಬರಲ್ಲ. ಅಂತಹ ಕೆಲವೊಂದು ಟಿಪ್ಸ್ಗಳನ್ನು ಇವತ್ತು ನಾನು ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಈ ರೀತಿ ಟಿಪ್ಗಳನ್ನು ನೀವು ಕೂಡ ಫಾಲೋ ಮಾಡಿದ್ರಿ ಅಂತಾದರೆ ನಿಮ್ಮ ಗಿಡಗಳಲ್ಲಿ ಕೂಡ ಇದೇ ರೀತಿ ಹೂವು ಮತ್ತು ಮೊಗ್ಗುಗಳು ಚಿಕ್ಕ ಚಿಕ್ಕ ಗಿಡಗಳಲ್ಲೇ ಪಡ್ಕೊಳ್ಬೋದು. ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಇವೆಲ್ಲ ನಾನು ಕಟಿಂಗಿಂದ ಹಾಕ್ಕೊಂಡಿರುವಂಥ ಗಿಡಗಳು. ಯಾವುದೇ ಗುಲಾಬಿ ಗಿಡಗಳನ್ನು ನಾನು ನರ್ಸರಿಯಿಂದ ತಂದುಕೊಂಡಿಲ್ಲ. ಇಷ್ಟು ಚೆನ್ನಾಗಿ ಹೂ ಬರೋದಕ್ಕೆ ಯಾವ್ಯಾವ ಟಿಪ್ಸ್ ಅಂತ ನೋಡೋಣ. ಮೊದಲನೇ ಟಿಪ್ ಅಂತಂದರೆ ಪ್ರೂನಿಂಗ್ ಮಾಡ್ಕೊಳ್ಳೋದು. ಹೂವಾಗಿರುತ್ತಲ್ಲ, ಅದು ಒಣಗೋದಕ್ಕಿಂತ ಮುಂಚೆನೇ ನಾವು ಸಾಫ್ಟ್ ಪ್ರೂನಿಂಗನ್ನು ಮಾಡ್ಕೊಳ್ಬೇಕು. ಆ ಹೂವಿನ ಜೊತೆಗೆ ಒಂದು ಎಲೆನ ಸೇರಿಸಿ ಕಟ್ ಮಾಡಬೇಕು. ಒಂದು ನೋಡಿನ ಮೇಲ್ಗಡೆ ಕಟ್ ಮಾಡಿಕೊಂಡ್ರೆ ಆ ಹೂವನ್ನು, ಆ ನೋಡಲ್ಲಿ ತುಂಬ ಚೆನ್ನಾಗಿ ಚಿಗುರು ಬರುತ್ತೆ. ಹೂವು ತುಂಬಾ ಎನರ್ಜಿನ ಬಳಸ್ಕೊಳ್ತಾ ಇರುತ್ತೆ. ಈ ರೀತಿ ಹೂವನ್ನು ಕಟ್ ಮಾಡ್ಕೊಳ್ಳೋದ್ರಿಂದ ಹೊಸ ಚಿಗುರು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಕಟ್ ಮಾಡಿರುವಂಥ ಜಾಗದಲ್ಲಿ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ. ಇದರಿಂದ ಗಿಡಗಳು ತುಂಬ ಚೆನ್ನಾಗಿ ಚಿಗುರಿ ಮತ್ತೆ ಹೂ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಸಾಫ್ಟ್ ಪ್ರೂನಿಂಗನ್ನು ನಾವು ಯಾವ ಟೈಮ್ನಲ್ಲಿ ಬೇಕಾದರೂ ಮಾಡ್ಕೊಳ್ಳೇಬೇಕು, ಇಲ್ಲಾಂತಂದರೆ ಖಂಡಿತ ಹೂ ಬರಲ್ಲ. ಹಾರ್ಡ್ ಪ್ರೂನಿಂಗ್ ಇರುತ್ತಲ್ಲ, ಅದನ್ನು ಅಕ್ಟೋಬರ್ ಎಂಡ್ ಟೈಮ್ನಲ್ಲಿ ಮಾಡಿಕೊಂಡ್ರೆ ಗಿಡಗಳು ಹೆಲ್ದಿಯಾಗಿ ಬೆಳೆದು ತುಂಬಾ ಚಿಗುರು ಬರುತ್ತೆ. ತುಂಬ ಚಳಿ ಇರೋವಾಗ ಹಾರ್ಡ್ ಪ್ರೂನಿಂಗ್ನ ಮಾಡಬಾರ್ದು. ನೋಡಿ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ರೀತಿ ಒಂದೆಲೆ ಮೇಲ್ಗಡೆ ನೋಡಲ್ಲಿ ಕಟ್ ಮಾಡಿಕೊಂಡ್ರೆ ಹೂವನ್ನು ತುಂಬ ಚೆನ್ನಾಗಿ ಚಿಗುರು ಬರುತ್ತೆ. ಅಲ್ಲಿ 2 ಅಥವಾ 3 ಬ್ರ್ಯಾಂಚಸ್ ಕೂಡ ಹೊರಡ್ಬೋದು, ಒಂದಂತೂ ಹೊರಡುತ್ತೆ. ಚೆನ್ನಾಗಿ ಚಿಗುರು ಬಂದರೆ ಅಲ್ಲೆಲ್ಲ ಮೊಗ್ಗುಗಳೆಲ್ಲ ತುಂಬಿಕೊಳ್ಳುತ್ತೆ. ಪ್ರೂನಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಈ ಥರ ಹೂವು ಒಣಗೋದಕ್ಕೆ ಬಿಡಬಾರ್ದು. ಎನರ್ಜಿ ಎಲ್ಲ ಅಲ್ಲೇ ವೇಸ್ಟ್ ಆಗಿಬಿಡುತ್ತೆ, ಹೂ ಕೂಡ ವೇಸ್ಟ್ ಆಗುತ್ತೆ. ನೋಡಿ, ಈ ಗಿಡಗಳಲ್ಲೆಲ್ಲ ನಾನು ಸಾಫ್ಟ್ ಪ್ರೂನಿಂಗನ್ನು ಮಾಡ್ಕೊಂಡಿದ್ದೀನಿ. ಯಾವ ರೀತಿ ಹೂವು ಬಂದಿದೆ ಅಂತ. ಈ ಹೂವನ್ನು ಕೂಡ ನಾನು ಇಷ್ಟ ಆದಾಗಲೇ ಕಟ್ ಮಾಡ್ಕೊಂಡು ಬಿಡ್ತೀನಿ, ನಂತರ ಪೂಜೆಗೆ ಬಳಸ್ಕೊಳ್ತೀನಿ. ನೋಡಿ, ಇಲ್ಲೊಂದು ಚಿಗುರು ಕೂಡ ಬಂದಿದೆ. ಈ ಚಿಗುರು ಚೆನ್ನಾಗಿ ಗ್ರೋ ಆಗಿ ಹೂ ಕೂಡ ತುಂಬ ದೊಡ್ಡ ಸೈಜಲ್ಲಿ ಬರುತ್ತೆ ನೆಕ್ಸ್ಟ್ ಬರೋವಂಥದ್ದು. ಇಲ್ಲ ಅಂತಂದರೆ ಹೆಲ್ದಿಯಾಗಿ ಬರಲ್ಲ ಚಿಗುರುಗಳೆಲ್ಲ. ನೀವೇ ನೋಡ್ಬೋದು ಯಾವ ರೀತಿ ಚಿಗುರು ಬರುತ್ತೆ ಈ ರೀತಿ ಸಾಫ್ಟ್ ಪ್ರೂನಿಂಗನ್ನು ಮಾಡ್ಕೊಳ್ಳೋದ್ರಿಂದ ಅಂತ. ಎರಡನೇ ಟಿಪ್ ಅಂತಂದರೆ ಗಿಡಗಳಲ್ಲಿ ಆಗುವಂಥ ಫಂಗಸನ್ನು ಹೇಗೆ ತಡೆಯೋದು ಅಂತ. ಈ ರೀತಿ ಸಾಫ್ಟ್ ಪ್ರೂನಿಂಗ್ ಅಥವಾ ಹಾರ್ಡ್ ಪ್ರೂನಿಂಗ್ ಮಾಡಿಕೊಂಡಾಗ ನಾವು ಅರಿಶಿನ ಪುಡಿನ ಸ್ವಲ್ಪ ನೀರು ಜೊತೆ ಮಿಕ್ಸ್ ಮಾಡಿಬಿಟ್ಟು ಪ್ರೂನಿಂಗ್ ಮಾಡಿರುವಂಥ ಜಾಗಕ್ಕೆ ನಾವು ಹಚ್ಕೊಳ್ಬೇಕು. ಇದರಿಂದ ಡೈಬ್ಯಾಕ್ ಡಿಸೀಸ್ ಕೂಡ ಬರಲ್ಲ ಗಿಡಗಳಿಗೆ. ಡೈಬ್ಯಾಕ್ ಡಿಸೀಸಲ್ಲಿ ಗಿಡಗಳು ಮೇಲ್ಗಡೆಯಿಂದ ಒಣಗ್ತಾ ಬಂದು ಸತ್ತೋಗುವಂಥ ಚಾನ್ಸಸ್ ಇರುತ್ತೆ. ಅದನ್ನು ಇದರಿಂದ ತಡೆಗಟ್ಬೋದು ನಾವು. ಹಾಗೆ 15 ದಿವಸಕ್ಕೊಂದ್ಸಲ 5 ml ಬೇವಿನ ಎಣ್ಣೆನ 1 ಲೀಟ್ರ್ ನೀರು ಜೊತೆ ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಮಾಡ್ಕೊಳ್ತಾ ಇದ್ದರೆ ಗಿಡಗಳಿಗೆ ಯಾವುದೇ ರೀತಿ ಫಂಗಸ್ ಅಟ್ಯಾಕ್ ಆಗಲ್ಲ. ಇಲ್ಲ ಅಂತಂದರೆ ಗಿಡಗಳಲ್ಲಿ ಫಂಗಸ್ ಎಲ್ಲ ಬಂದುಬಿಡತ್ತೆ. ಗಿಡಗಳು ಹೆಲ್ದಿ ಆಗಿರಬೇಕು ಅಂತಂದರೆ ಈ ರೀತಿ ಪ್ರಿಕಾಷನ್ನ ನಾವು ತಗೊಳ್ತಾನೆ ಇರಬೇಕಾಗತ್ತೆ. ಇನ್ನು ಮೂರನೇ ಟಿಪ್ಸ್ ಅಂತಂದರೆ ಮಣ್ಣನ್ನು ಲೂಸ್ ಮಾಡ್ಕೊಳ್ತಾ ಇರಬೇಕು. ಗಿಡಗಳ ಮಣ್ಣು ಲೂಸಾಗಿದ್ದರೆ ಗಿಡಗಳಿಗೆ ಆಕ್ಸಿಜನ್ ಸಪ್ಲೈ ಚೆನ್ನಾಗಾಗತ್ತೆ ಬೇರುಗಳಿಗೆ. ಇದರಿಂದ ಗಿಡಗಳು ಹೆಲ್ದಿಯಾಗಿ ಬರುತ್ತೆ. ಇಲ್ಲ ಅಂತಂದರೆ ಮಣ್ಣು ಒಣಗಿಬಿಟ್ರೆ, ಗಟ್ಟಿ ಆಗಿಬಿಟ್ರೆ ಮೇಲ್ಪದ್ರ ಎಲ್ಲ ಗಿಡಗಳಿಗೆ ಆಕ್ಸಿಜನ್ ಸಪ್ಲೈ ಆಗಲ್ಲ. ಇದರಿಂದ ಗಿಡಗಳು ಹೆಲ್ದಿಯಾಗಿ ಬರಲ್ಲ. ಈ ರೀತಿ ಮಣ್ಣನ್ನು ನಾವು ಆಗಾಗ ಲೂಸ್ ಮಾಡ್ಕೊಳ್ತಾನೆ ಇರಬೇಕು. ಇನ್ನು 4ನೇ ಟಿಪ್ ಅಂತಂದರೆ ಫರ್ಟಿಲೈಸರ್. ಹೂವಾಗಿ ಮುಗ್ದಿರುವಂಥ ಗಿಡಗಳಲ್ಲಿ ಎನರ್ಜಿ ಸ್ವಲ್ಪ ಕಡಿಮೆ ಆಗಿರುತ್ತೆ. ಈ ಟೈಮ್ನಲ್ಲಿ ನಾವು ಈ ರೀತಿ ಮಣ್ಣನ್ನು ಲೂಸ್ ಮಾಡಿಕೊಂಡು ವರ್ಮಿ ಕಾಂಪೋಸ್ಟ್ ಅಥವಾ ಕೌಡಂಗ್ ಕಾಂಪೋಸ್ಟ್ ಯಾವುದಾದ್ರು ಒಂದು ಕಾಂಪೋಸ್ಟನ್ನು ಕೊಟ್ಕೊಳ್ಬೇಕಾಗತ್ತೆ. ತುಂಬ ಪೌಷ್ಟಿಕವಾಗಿರುವಂಥ ಫರ್ಟಿಲೈಸರ್ನ ನಾವು ಈ ಟೈಮ್ನಲ್ಲಿ ಕೊಟ್ಕೊಂಡ್ರೆ ಗಿಡಗಳ ಬೆಳವಣಿಗೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ಗೊಬ್ಬರನ ನಾನು ಕೌಡಂಗ್ ಕಾಂಪೋಸ್ಟನ್ನು ಕೊಟ್ಕೊಳ್ತೀನಿ. ಇದರಿಂದ ಗಿಡ ಹೆಲ್ದಿಯಾಗಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಈ ರೀತಿ ಹೆಲ್ದಿಯಾಗಿ ಬರುತ್ತಲ್ಲ ಗಿಡ, ನಂತರ ಮೊಗ್ಗು ಬರುತ್ತೆ. ಆ ಮೊಗ್ಗು ಬಂದ ಟೈಮ್ನಲ್ಲಿ ನಾವು ಯಾವುದಾದ್ರೂ ಲಿಕ್ವಿಡ್ ಫರ್ಟಿಲೈಸರ್ನ ಕೊಟ್ಕೊಳ್ಬೇಕಾಗತ್ತೆ.
ಆಗ ಮೊಗ್ಗು ತುಂಬ ದೊಡ್ಡ ಸೈಜಲ್ಲಿ ಹೂವಾಗೋದಕ್ಕೆ ಹಾಗೆ ಮೊಗ್ಗು ಚೆನ್ನಾಗಿ ಅರಳೋದಕ್ಕೆ ಸಹಾಯ ಆಗುತ್ತೆ. ಆ ರೀತಿ ಲಿಕ್ವಿಡ್ ಫರ್ಟಿಲೈಸರ್ನ ಕೊಟ್ಕೊಳ್ಳೋದ್ರಿಂದ ಆನಿಯನ್ ಪೀಲ್ ಫರ್ಟಿಲೈಸರ್ನ ಕೊಡ್ಬೋದು. ಅದ್ರ ಜೊತೆಗೆ ಕಾಫಿ ಪೌಡ್ರ್ ಅಥವಾ ಟೀ ಪೌಡ್ರನ್ನ ಮಿಕ್ಸ್ ಮಾಡಿಬಿಟ್ಟು ಕೊಡ್ಬೋದು. ಹಾಗೆ ಬನಾನಾ ಪೀಲ್ ಫರ್ಟಿಲೈಸರ್, ಸೀವೀಡ್ ಫರ್ಟಿಲೈಸರ್ ಅಥವಾ ಸಾಸಿವೆ ಕಾಳಿಂದ ಪೌಡ್ರ್ ಮಾಡಿಕೊಂಡು ಅದರಿಂದ ಕೂಡ ನಾವು ಫರ್ಟಿಲೈಸರ್ನ ಮಾಡಿಕೊಂಡು ಕೊಟ್ಕೊಳ್ಬೋದು. ಈ ರೀತಿ ಲಿಕ್ವಿಡ್ ಫರ್ಟಿಲೈಸರ್ನ ಕೊಟ್ಕೊಂಡ್ರೆ ಗಿಡಗಳು ತುಂಬ ಚೆನ್ನಾಗಿ ಮೊಗ್ಗುಗಳೆಲ್ಲ ಅರಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವೊಂದು ಆರ್ಗ್ಯಾನಿಕ್ ಗೊಬ್ಬರಗಳನ್ನು, ತುಂಬ ಒಳ್ಳೆ ಗೊಬ್ಬರಗಳನ್ನು ತೋರಿಸ್ಕೊಟ್ಟಿದ್ದೀನಿ ರೋಸ್ ಮತ್ತು ಹಿಬಿಸ್ಕಸ್ಗೆಲ್ಲ. ದಯವಿಟ್ಟು ಯಾರಾದರೂ ನೋಡಿಲ್ಲ ಅಂತಂದರೆ ನೋಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಈ ಗೊಬ್ಬರಗಳನ್ನೆಲ್ಲ ಬಳಸೋದ್ರಿಂದ. ಇನ್ನು 5ನೇ ಟಿಪ್ ಅಂತಂದರೆ ಗಿಡಗಳಿಗೆ ನೀರನ್ನು ಹಾಕೋದು, ವಾಟ್ರಿಂಗ್. ಯಾವ ರೀತಿ ನೀರನ್ನು ಸರಿಯಾದ ವಿಧಾನದಲ್ಲಿ ಹಾಕೋದು, ಯಾವ್ಯಾವ ಗಿಡಗಳಿಗೆ ಅನ್ನೋದ್ರ ಬಗ್ಗೆ ನನ್ನ ಚಾನಲ್ನಲ್ಲಿ ಒಂದು ವಿಡಿಯೋ ಇದೆ, ದಯವಿಟ್ಟು ನೋಡಿ. ಇನ್ನು ಗುಲಾಬಿ ಗಿಡಗಳಿಗೆ ಹೇಳಬೇಕು ಅಂತಂದರೆ ಸ್ವಲ್ಪ ಪ್ರಮಾಣದ ಮಾಯಿಶ್ಚರನ್ನು ಮೇಂಟೈನ್ ಮಾಡಬೇಕಾಗತ್ತೆ. ತುಂಬ ಜಾಸ್ತಿ ಡ್ರೈ ಆಗೋದಕ್ಕೆ ಬಿಡಬಾರ್ದು. ಬೇರುಗಳೆಲ್ಲ ಡ್ರೈ ಆಗೋದಕ್ಕೆ ಬಿಟ್ಬಿಟ್ರೆ ಗಿಡಗಳೆಲ್ಲ ಬಾಡಿ ಹೋಗ್ಬಿಡುತ್ತೆ, ಹಾಗೆ ಒಣಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ತುಂಬ ಪ್ರಮಾಣದಲ್ಲಿ ನೀರಿದೆ ಗಿಡಗಳ ಬೇರುಗಳಲ್ಲಿ ಅಂತಾದರೂ ಕೂಡ ಗಿಡಗಳಲ್ಲಿ ಕಪ್ಪು ಚುಕ್ಕೆ ಎಲೆಗಳಿರುತ್ತಲ್ಲ, ಆ ರೀತಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಬೇರು ಕೂಡ ಕೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀರು ಹಾಕೋದು ತುಂಬಾ ಇಂಪಾರ್ಟೆಂಟು ಸರಿಯಾದ ವಿಧಾನದಲ್ಲಿ. ತುಂಬ ಡ್ರೈ ಆಗೋದಕ್ಕೂ ಬಿಡಬಾರ್ದು, ತುಂಬ ಮಾಯಿಶ್ಚರ್ ಅಂದರೆ ತುಂಬ ತೇವಾಂಶ ಇರೋದಕ್ಕೂ ಬಿಡಬಾರ್ದು. ಸ್ವಲ್ಪ ಪ್ರಮಾಣದಲ್ಲಿ, ಸ್ವಲ್ಪ ಅಂಟ್ಕೊಳ್ಳುತ್ತೆ ಕೈಗೆ ಅನ್ನೋವಾಗಲೇ ಗುಲಾಬಿ ಗಿಡಗಳಿಗೆ ನೀರು ಹಾಕೋದು ತುಂಬಾ ಒಳ್ಳೆಯದು. ತುಂಬ ಡ್ರೈ ಆಗೋದಕ್ಕೆ ಬಿಡಬಾರ್ದು. ಗಿಡಗಳಿಗೆ ನೀರನ್ನು ನಿಧಾನಕ್ಕೆ ಕೊಡಬೇಕು. ತುಂಬ ಫೋರ್ಸ್ ಲೆವೆಲ್ಲಿ ಕೊಟ್ಬಿಟ್ರೆ ಮೇಲ್ಗಡೆ ಇರೋವಂಥ ಮಣ್ಣು ಗೊಬ್ಬರ ಎಲ್ಲ ತೊಳೆದೋಗ್ಬಿಡುತ್ತೆ. ಹಾಗೆ ಒಮ್ಮೆ ನೀರನ್ನು ಕೊಟ್ಟಾಗ ಡ್ರೈನೇಜ್ ಹೋಲ್ ಮೂಲಕ ಆ ನೀರು ಹೊರಗೆ ಬರೋವರೆಗೂ ನೀರನ್ನು ಕೊಡಬೇಕಾಗತ್ತೆ. ಮೇಲ್ಗಡೆ ಅಷ್ಟೇ ನೀರು ಕೊಟ್ಬಿಟ್ಟು ಹೋಗ್ಬಿಟ್ರೆ ಗಿಡಗಳ ಬೇರುಗಳಿಗೆಲ್ಲ ನೀರು ತಾಗಲ್ಲ, ಬೇರುಗಳೆಲ್ಲ ಕೆಳಗಡೆ ಇರುತ್ತಲ್ಲ, ಅದಕ್ಕೆ ಡ್ರೈನೇಜ್ ಹೋಲ್ ಮೂಲಕ ನೀರು ಹೋಗೋವರೆಗೂ ನೀರನ್ನು ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 6ನೇ ಟಿಪ್ಪು, ಸೂರ್ಯನ ಬೆಳಕು. ಗಿಡಗಳಿಗೆ ಸೂರ್ಯನ ಬೆಳಕು ಇದ್ದಷ್ಟು ಈ ಗಿಡಗಳಲ್ಲಿ ಹೂ ಮತ್ತು ಮೊಗ್ಗುಗಳು ತುಂಬಿಕೊಳ್ಳುತ್ತೆ, ಗಿಡ ಹೆಲ್ದಿಯಾಗಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಾಂತಂದರೆ ಗಿಡಗಳಿಗೆಲ್ಲ ಫಂಗಸ್ ಆಗೋದು ಕೂಡ ತುಂಬಾ ಜಾಸ್ತಿ ಆಗಿಬಿಡುತ್ತೆ. 7 ರಿಂದ 8 ಗಂಟೆಗಳ ಕಾಲ ಸೂರ್ಯನ ಬೆಳಕಿದ್ರೂ ಕೂಡ ಗಿಡಗಳು ತುಂಬ ಚೆನ್ನಾಗಿ ಮೊಗ್ಗು ಮತ್ತು ಹೂಗಳನ್ನು ಕೊಡುತ್ತೆ. ಸೂರ್ಯನ ಬೆಳಕು ಕಡಿಮೆ ಆಯಿತು ಅಂತಂದರೆ ಗಿಡಗಳ ಬೇರುಗಳಲ್ಲಿ ಫಂಗಸ್ ಬರುತ್ತೆ, ಎಲೆಗಳೆಲ್ಲ ಕಪ್ಪು ಚುಕ್ಕೆ ರೋಗಗಳೆಲ್ಲ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ತಮ್ಮ ಆಹಾರವನ್ನು ತಾವು ತಯಾರಿಸ್ಕೊಳ್ಳೋದಕ್ಕೆ ಗಿಡಗಳಿಗೆ ಸೂರ್ಯನ ಬಿಸಿಲು ತುಂಬಾ ಇಂಪಾರ್ಟೆಂಟು. ಅದಕ್ಕೆ ಗಿಡಗಳನ್ನು ಆದಷ್ಟು ಜಾಸ್ತಿ ಬಿಸಿಲಿರೋ ಕಡೆ ಇಟ್ಕೊಳ್ಬೇಕು. 7ನೇ ಟಿಪ್ ಅಂತಂದರೆ ರಿಪಾಟಿಂಗ್. ಅಕ್ಟೋಬರ್ ಎಂಡಲ್ಲಿ ರಿಪಾಟಿಂಗ್ ಮಾಡಿಕೊಂಡ್ರೆ ಗಿಡಗಳು ಹೆಲ್ದಿಯಾಗಿ ಬರುತ್ತೆ. ಆಗ ರಿಪಾಟ್ ಮಾಡೋದ್ರಿಂದ ರೂಟ್ ಪ್ರೂನಿಂಗ್ ಮತ್ತು ಹಾರ್ಡ್ ಪ್ರೂನಿಂಗ್ ಎರಡನ್ನೂ ಮಾಡ್ಕೊಳ್ಬೋದು. ಈ ಟೈಮ್ನಲ್ಲಿ ಕೂಡ ರಿಪಾಟಿಂಗ್ ಮಾಡಿಕೊಂಡ್ರು ಗಿಡಗಳು ಚೆನ್ನಾಗಿ ಬರುತ್ತೆ, ಹೆಲ್ದಿಯಾಗೇ ಗ್ರೋ ಆಗುತ್ತೆ. ನೋಡಿ, ನಾನು ಮಾಡ್ಕೊಂಡಿರೋವಂಥದ್ದು, ನಾನು ಕಟಿಂಗ್ ಹಾಕಿ ಗ್ರೋ ಮಾಡ್ಕೊಂಡಿರೋವಂಥದ್ದು, ಅದಕ್ಕೆ ಈಗ ಮಾಡ್ಕೊಂಡಿದ್ದೀನಿ. ಆದರೂ ಕೂಡ ತುಂಬ ಚೆನ್ನಾಗಿ ಗ್ರೋ ಆಗಿದೆ. ಆದರೆ ಈಗ ಹಳೆ ಗಿಡಗಳನ್ನು ರಿಪಾಟಿಂಗ್ ಮಾಡಿಕೊಂಡ್ರೆ ರೂಟ್ ಪ್ರೂನಿಂಗ್ ಮತ್ತು ಹಾರ್ಡ್ ಪ್ರೂನಿಂಗ್ ಮಾಡೋಕ್ಕಾಗಲ್ಲ, ಮೊದಲೇ ಮಾಡ್ಕೊಳ್ಬೇಕು. ಈ ಚಿಕ್ಕ ಚಿಕ್ಕ ಗಿಡಗಳನ್ನಾದರೆ ಈಗ ಕೂಡ ರಿಪಾಟಿಂಗ್ ಮಾಡ್ಕೊಳ್ಬೋದು. ನರ್ಸರಿಯಿಂದ ತಂದಿರುವಂಥ ಗಿಡಗಳಾದರೆ ಮಣ್ಣನ್ನು ಪೂರ್ಣ ತೆಗೆದುಬಿಟ್ಟು ನರ್ಸರಿ ಮಣ್ಣನ್ನು ರಿಪಾಟಿಂಗ್ ಮಾಡಿಕೊಂಡ್ರೆ ಒಳ್ಳೆಯದು. ನರ್ಸರಿಯಿಂದ ತಂದಂಥ ಗಿಡಗಳ ಮಣ್ಣಿನಲ್ಲಿ ಯೂರಿಯಾ ಮತ್ತು DAP ಕೆಮಿಕಲ್ ಫರ್ಟಿಲೈಸರ್ಗಳೆಲ್ಲ ಮಿಕ್ಸ್ ಆಗಿರುತ್ತೆ. ಅದಕ್ಕೆ ಆ ಮಣ್ಣನ್ನೆಲ್ಲ ತೆಗೆದುಬಿಟ್ಟು ಫ್ರೆಶ್ ಆಗಿರುವಂಥ ಪಾಟಿಂಗ್ ಮಿಕ್ಸ್ನ ತೊಗೊಂಡು ಗಿಡಗಳನ್ನು ನೆಟ್ಕೊಂಡ್ರೆ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬರುತ್ತೆ. 8ನೇ ಟಿಪ್ ಅಂದರೆ ಪಾಟಿಂಗ್ ಮಿಕ್ಸ್. ಪಾಟಿಂಗ್ ಮಿಕ್ಸ್ ಇದಕ್ಕೆ ವೆಲ್ ಡ್ರೈನ್ಡ್ ಇರಬೇಕು. ಹಾಗೆ ಎಸಿಡಿಕ್ ಸಾಯಿಲ್ನ ಇಷ್ಟಪಡುತ್ತೆ ಗುಲಾಬಿ ಗಿಡಗಳು. ನಾವು ತೊಗೊಂಡಿರೋವಂಥ ಪಾಟಿಂಗ್ ಮಿಕ್ಸ್ ಎಸಿಡಿಕ್ ಆಗಬೇಕು ಅಂತಂದರೆ ಟೀ ಪೌಡ್ರು, ಕಾಫಿ ಪೌಡ್ರು, ಹಾಗೆ ಸ್ವಲ್ಪ ಹುಳಿ ಮಜ್ಜಿಗೆ ಇರುತ್ತಲ್ಲ, ಅದನ್ನು ಡೈಲ್ಯೂಟ್ ಮಾಡಿ ಹಾಕೋದು ಲಿಕ್ವಿಡ್ ಫರ್ಟಿಲೈಸರಲ್ಲಿ. ಈ ಥರದ್ದೆಲ್ಲ ಮಾಡಿಕೊಂಡ್ರೆ ಪಾಟಿಂಗ್ ಮಿಕ್ಸಲ್ಲಿ ಎಸಿಡಿಕ್ ನೇಚರ್ ಆಗುತ್ತೆ, ಗಿಡ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿ ನೀರು ಇಳಿದು ಹೋಗುವಂಥ ಪಾಟಿಂಗ್ ಮಿಕ್ಸ್ನ ತೊಗೊಳ್ಬೇಕು. ಹಾಗೆ ಮಾಯಿಶ್ಚರ್ ಕೂಡ ಮೇಂಟೈನ್ ಆಗಬೇಕು, ಆಗ ಗಿಡಗಳು ಹೆಲ್ದಿಯಾಗಿ ಬರುತ್ತೆ. ಯಾವ ರೀತಿ ಪಾಟಿಂಗ್ ಮಿಕ್ಸ್ನ ತೊಗೊಳ್ಬೇಕು, ಯಾವುದು ಬೆಸ್ಟ್ ಪಾಟಿಂಗ್ ಮಿಕ್ಸ್ ಅನ್ನೋದ್ರ ಬಗ್ಗೆ ನನ್ನ ಚಾನಲ್ನಲ್ಲಿ ವಿಡಿಯೋ ಇದೆ, ತುಂಬ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಇದೆ ಅದರಲ್ಲಿ, ಅಲ್ಲಿ ನೋಡ್ಬೋದು. ಪಾಟಿಂಗ್ ಮಿಕ್ಸ್ಗೆ 40% ಗಾರ್ಡನ್ ಸಾಯಿಲ್ನ ತೊಗೊಂಡ್ರೆ 30% ಕೌಡಂಗ್ ಕಾಂಪೋಸ್ಟ್ ಅಥವಾ ವರ್ಮಿ ಕಾಂಪೋಸ್ಟ್ನ ತೊಗೊಳ್ಬೇಕು. ಹಾಗೆ 10% ಸ್ಯಾಂಡ್ ತೊಗೊಂಡು 10% ಭತ್ತದ ಹೊಟ್ಟು ಹಾಗೆ 10% ಬೇವಿನ ಹಿಂಡನ್ನ ತೊಗೊಂಡ್ರೆ ಬೆಸ್ಟ್ ಪಾಟಿಂಗ್ ಮಿಕ್ಸ್ ರೆಡಿ ಆಗುತ್ತೆ. 9ನೇ ಟಿಪ್ ಅಂದರೆ ಗುಲಾಬಿ ಗಿಡದ ಬುಡ
ತುಂಬಾ ಕ್ಲೀನಾಗಿರಬೇಕು. ತುಂಬ ಕ್ಲೀನಾಗಿರುವಂಥ ಪಾಟನ್ನು ಗುಲಾಬಿ ಗಿಡಗಳು ಇಷ್ಟಪಡುತ್ತೆ. ಯಾವುದೇ ರೀತಿ ಕಳೆ ಗಿಡಗಳೆಲ್ಲ ಇದ್ದರೆ ನಾವು ಹಾಕಿರುವಂಥ ಗೊಬ್ಬರಗಳನ್ನೆಲ್ಲ ತಿಂದ್ಕೊಂಡ್ಬಿಡುತ್ತೆ. ಅದಕ್ಕೆ ನಾವು ಪಾಟನ್ನು ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳೋದು ಒಳ್ಳೆಯದು. ಹಾಗೆ ಗಿಡದಲ್ಲಿರುವಂಥ ಬೇಡದೇ ಇರುವಂಥ ಎಲೆಗಳನ್ನೆಲ್ಲ ಆಗಾಗ ತೆಗೆದು ಕ್ಲೀನ್ ಮಾಡಿ ಇಟ್ಕೊಳ್ಬೇಕು ಪಾಟ್ಗಳನ್ನೆಲ್ಲ. 10ನೇ ಟಿಪ್ ಅಂದರೆ ಯಾವ ಸೈಜ್ನ ಪಾಟ್ ತೊಗೊಳ್ಬೇಕು ಅಂತ. ಗುಲಾಬಿ ಗಿಡಗಳಿಗೆ ಸ್ವಲ್ಪ ದೊಡ್ಡ ಸೈಜಿನ ಪಾಟ್ ತೊಗೊಂಡ್ರೆ ಒಳ್ಳೆಯದು. ಇಲ್ಲ ಮಣ್ಣಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತೆ ರಿಪೋರ್ಟಿಂಗ್ ಮಾಡೋದಕ್ಕೆಲ್ಲ ಕಷ್ಟ ಆಗಿಬಿಡುತ್ತೆ ಗುಲಾಬಿ ಗಿಡಗಳನ್ನು. ಅದಕ್ಕೆ ಆದಷ್ಟು 10 ಅಥವಾ 12 ಇಂಚಿನ ಪಾಟನ್ನು ತೊಗೊಂಡು ರಿಪೋರ್ಟಿಂಗ್ ಮಾಡ್ಕೊಳ್ಳೋದು ಒಳ್ಳೆಯದು. ಮಣ್ಣಿನ ಪಾಟ್ ಆದರೆ ತುಂಬಾ ಒಳ್ಳೆಯದು. ಸಿಕ್ಕಿಲ್ಲ ಅಂತಂದರೆ ಬೇರೆ ಯಾವುದಾದ್ರೂ ಪಾಟ್ಗಳನ್ನು ಬಳಸ್ಕೊಳ್ಬೋದು. ವಾಟ್ರಿಂಗ್ ಟಿಪ್ನಲ್ಲಿ ಮತ್ತೊಂದು ಮೇನ್ ಅಂತಂದರೆ ಬೆಳಗಿನ ಟೈಮ್ನಲ್ಲಿ ಗಿಡಗಳಿಗೆ ನೀರನ್ನು ಕೊಡೋದು ತುಂಬಾ ಒಳ್ಳೆಯದು. ಈ ಎಲ್ಲ 10 ಟಿಪ್ಗಳನ್ನು ಫಾಲೋ ಮಾಡಿದ್ದೆ ಆದರೆ ಚಿಕ್ಕ ಚಿಕ್ಕ ಗುಲಾಬಿ ಗಿಡಗಳಲ್ಲೂ ಕೂಡ ತುಂಬ ದೊಡ್ಡ ಗಾತ್ರದ ಹೂವುಗಳನ್ನು ಪಡ್ಕೊಳ್ಬೋದು. ಚಿಗುರು ಮತ್ತು ಮೊಗ್ಗುಗಳಿಂದ ತುಂಬಿಕೊಳ್ಳುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ಫಾರ್ಮೇಟಿವ್ ಅಂತ ಅನ್ನಿಸಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.